ಉತ್ತಂಗಿ ಚೆನ್ನಪ್ಪ 1881 ರಿಂದ 1962. ಕವಿ ಪರಿಚಯ. ದುರಭಿಮಾನ ಬಿಡದನಕ, ಸ್ವರಾಜ್ಯ ದೊರೆಯದು ಕಡೆಯತನಕ. ಪಲ್ಲವಿ. ಹಣದಾಸೆಗೆ ಬಡಬಗ್ಗರನ್ನು ಗಣಿಸದೆ ನಾವು ತುಳಿದಿಹೆವು ಉಣಹಮ್ಮಲಿ ಪರಜಾತಿಯನ್ನು ತೃಣದಿಂಕಡೆ ಮಾಡಿ ನಡೆಸಿಹೆವು ಎಂದು ಹಾಡಿದ ಈ ಪುಣ್ಯ ಮೂರುತಿಯ ಕುರಿತು ನಾಡಿನ ವರಕವಿದ ರಾ. ಬೇಂದ್ರೆಯವರು ಹೀಗೆ ಬರೆಯುತ್ತಾರೆ. ಅವರ 60ರ ಸಂಭ್ರಮಕ್ಕೆ ಅಭಿನಂದನ ಗೀತೆಯೊಂದಿಗೆ. ಹೆಸರು ಚೆನ್ನ ನಾಗಿಯೇನು ಕೃತಿಯು ಚೆನ್ನವಿರದಿರೆ. ಹೆಸರಾಯಿತು ನಿಮ್ಮ ಹೆಸರು ಅಂತೂ ನೀವು ಬರೆದಿರಿ. ಬ್ಯಾಕ್ಕೋಟ್ ಅಂಗ ಉತ್ತು ಲಿಂಗ ಬಿತ್ತು ಎಂಬ ಜನ್ಮ ಸಾರ್ಥವು ಸರ್ವಜ್ಞ ವಚನಗಳಿಗೆ ಇದುವೆ ಮೂಲ ಅರ್ಥವು ನುಡಿಯ ಧ್ಯಾನದಲ್ಲಿ ನೀವು ನಡೆಯ ನಡೆಸಿ ಇಂದಿಗೆ. ಉತ್ತುಂಗ ರಾದರೆಂದೆ ಪೂಜ್ಯ ರೆಲ್ಲ ಮಂದಿಗೆ ಇವರು ಬೇರಾರೂ ಅಲ್ಲ ಅಭಿನವ ಸರ್ವಜ್ಞ ರೇ. ಉತ್ತಂಗಿ ಚನ್ನಪ್ಪನವರು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಉತ್ತಂಗಿಯೇ ಇವರ ಪೂರ್ವಜರ ಕರ್ಮಭೂಮಿ. ದಾನಿಯೇಲಪ್ಪ ಸುಭದ್ರವ್ವರ ಮಗನಾಗಿ 1881 ಅಕ್ಟೋಬರ್ 28ನೇ ತಾರೀಖಿನಂದು ಧಾರವಾಡದಲ್ಲಿ ಜನಿಸಿದರು. ಬಹಳ ದಿನಗಳ ತನಕ ಮಕ್ಕಳಾಗದ್ದರಿಂದ ಅವರ ತಾಯಿ ಯೇಸುಸ್ವಾಮಿ ಸೇವೆಗೆ ಬಿಡುವೆನೆಂದು ಹರಕೆ ಹೊತ್ತಿದ್ದರಂತೆ. ಇವರು ಮೂಲತಃ ಲಿಂಗಾಯತ ಧರ್ಮೀಯರು. ತಮ್ಮ ತಂದೆ ತಾಯಿಯವರು ಕ್ರಿಸ್ತ ಧರ್ಮಕ್ಕೆ ಮತಾಂತರ ಹೊಂದಿದ್ದರಿಂದ ಇವರು ಕ್ರಿಸ್ತ ಧರ್ಮೀಯರಾದರು. ಧಾರವಾಡದ ಯುರೋಪಿನ ವಿದ್ವಾಂಸರಾದ ರೆವರೆಂಡ್ ಹರ್ಮನ್ ರಿಪ್ ಅವರಿಂದ ಇಂಗ್ಲಿಷ್ ಸಂಸ್ಕೃತ ಕಲಿತರು. ನಂತರ ನೇರವಾಗಿ ಭಾಷೆಲ್ ಮಿಷನ್ ಹೈಸ್ಕೂಲ್ಗೆ 4ನೆಯ ತರಗತಿಗೆ ಸೇರಿದರು. ಮೆಟ್ರಿಕ್ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿ ಓದಿನ ಗೊಡವೆಗೆ ಶಾಲೆಯ ಕಟ್ಟೆ ಹತ್ತಬಾರದೆಂದು ಗುರುಮಠ ಸೇರಿದರು. ಅಲ್ಲಿಯ ಅಧ್ಯಯನದಿಂದ ಬೌದ್ಧಿಕವಾಗಿ ಬೆಳೆದರು. ಅವರಲ್ಲಿ ಜ್ಞಾನ ಪಿಪಾಸೆ, ಹರಿತ ಬುದ್ಧಿ, ಸತ್ಯಾನ್ವೇಷಣೆ ಆಕಾಂಕ್ಷೆ, ವಿಶಾಲ ಮನೋಭಾವ ಮುಂತಾದ ಸದ್ಗುಣಗಳ ಖಣಿಯಾದರು. ಇಲ್ಲಿ ತಮ್ಮ ಸ್ವಂತ ಅನುಭವಗಳನ್ನೇ ಪೇಪರಿನಲ್ಲಿ ಬರೆದು ಮೊದಲನೆಯ ಕ್ಲಾಸಿನಲ್ಲಿ ಪಾಸಾದರು. ತಾಯಿಯ ಅಪೇಕ್ಷೆಯಂತೆ ಭಾಷೆಲ್ ಮಿಷನ್ ಸಂಸ್ಥೆಯಲ್ಲಿ 1908 ರಂದು ಕ್ರಿಸ್ತನ ಸೇವೆಗೆ ಅರ್ಪಿತಗೊಂಡರು. ಇವರ ಮದುವೆ 1908 ರಲ್ಲಾಯಿತು. ಗದುಗಿನ ಉಳ್ಳಾಗಡ್ಡಿ ಮನೆತನದ ಸುಭಕ್ತವ್ವಳನ್ನು ಮದುವೆಯಾದರು. ತಾಳ್ಮೆ, ಸಹನೆ, ಪ್ರೀತಿ, ವಿಶ್ವಾಸದ ಪ್ರತಿರೂಪವಾಗಿ ಪತ್ನಿಯ ಬಗ್ಗೆ ಉತ್ತಂಗಿಯವರಿಗೆ ತುಂಬಾ ಅಭಿಮಾನ. ಇದೊಂದು ಸುಖಿ ಸಂಸಾರವಾಗಿತ್ತು. ಆದರೆ ಈ ಸಂತೋಷ ಕೊನೆಯ ತನಕ ಉಳಿಯಲಿಲ್ಲ. ಅನೇಕ ವರ್ಷ ಹಾಸಿಗೆ ಹಿಡಿದಿದ್ದ ಪತ್ನಿ 1955 ರಲ್ಲಿ ತೀರಿಕೊಂಡರು. ಕನ್ನಡದ ಬಗ್ಗೆ ಅತ್ಯಂತ ಕಳಕಳಿ ಹೊಂದಿದ ಇವರು ನಾನೊಬ್ಬ ತಿಳಿವಿನ ತಿರುಕ ತಿರುಳುಗನ್ನಡ ತಿರುಕ ಕಾಡಿ ಬೇಡುವವನಲ್ಲ, ಬೇಡಿ ಬಾಳಿದವನಲ್ಲ, ನೋಡಿ ಬಿಟ್ಟವನಲ್ಲ. ಮಹಾಕವಿಗಳು ಒಗೆದು ಬುಟ್ಟಿದ್ದ ಎಂಜಲವನ್ನು ಪ್ರಸಾದವೆಂದೆತ್ತಿ ತಂದು ಕನ್ನಡಕ್ಕಾಗಿ ಹಸಿದ ಮಕ್ಕಳೆಲ್ಲರನ್ನೂ ಕರೆದುಕೊಂಡುಂಡ ತಿರುಕ ಎಂದು ತಮ್ಮ ಬಗ್ಗೆ ಹೀಗೆ ಹೇಳಿಕೊಂಡವರು. ಕನ್ನಡ ಕೃತಿಗಳು. ಬನಾರಸಕ್ಕೆ ಬೆತ್ತೆ ಹೋಮಿನ ವಿನಂತಿ 1921. ಹಿಂದೂ ಸಮಾಜದ ಹಿತಚಿಂತಕ 1921. ಸರ್ವಜ್ಞನ ವಚನಗಳು 1926. ವಾಮನ ತಿಲಕ ಜೀವನ ಚರಿತೆ 1927. ಬಸವೇಶ್ವರನು ಅಸ್ಪೃಶ್ಯರ ಉದ್ಧಾರವು 1933 ಮುಂತಾದ 16 ಕನ್ನಡ ಕೃತಿಗಳು. ಇಂಗ್ಲಿಷ್ನಲ್ಲಿ ಅನುಭವ ಮೆಂಟಪ, ಯಲಮಗೊಡ ಸೌತ್ ಇಂಡಿಯಾ ಮುಂತಾದ 6 ಕೃತಿಗಳನ್ನು ರಚಿಸಿದ್ದಾರೆ. 80 ವರ್ಷದ ತನಕ ಬದುಕಿದ ಈ ಹಿರಿಜೀವ ಪ್ರೀತಿ, ಪ್ರೇಮ, ಸೌಹಾರ್ದ, ಸಾಮಸ್ಯ, ಛಲ ಈ ಎಲ್ಲಾ ಪದಗಳಿಗೆ ಸಾಕಾರ ರೂಪವಾಗಿತ್ತು.